ಹಲೋ, ವೆಲ್ಕಮ್ ಬ್ಯಾಕ್ ಟು ಲಿಶಾ ಕ್ಲೌಡ್ ಕಿಚನ್. ನಾವಿವತ್ತು ಮೈಸೂರು ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಿದ್ದೀವಿ. ನನ್ನ ಮಗನೂ ತಿಂದ್ಬಿಟ್ಟು ಸೂಪರ್ ಆಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾನೆ. ಮತ್ತು ಇವಾಗ ನೋಡೋಣ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂದ್ಬಿಟ್ಟು. ಚಿಕನ್ ಬೇಕು, ಮತ್ತು ಈರುಳ್ಳಿ, ಶುಂಠಿ, ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಬೇಕು. ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ತಿನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಫಸ್ಟು. ಇವಾಗ ನೋಡ್ತಿರ್ಬೋದು, ನಾನು ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಒಂದು ತಿನ್ ಪೇಸ್ಟಾಗಿ ರುಬ್ಕೊಳ್ಳೋಣ ಫಸ್ಟು. ಒಬ್ಬೊಬ್ಬರು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಸೆಪ್ರೇಟ್ ಮಾಡ್ಕೊತಾರೆ, ಆದರೆ ನಾವಿಲ್ಲಿ ಒಟ್ಟಿಗೆ ಮಾಡ್ಕೊತಿದ್ದೀವಿ. ಇವಾಗ ಫಸ್ಟ್ ಇದನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು, ಇದಕ್ಕಿಂತ ಇನ್ನೂ ಕ್ರೀಮಿ ಟೆಕ್ಸ್ಚರಲ್ಲಿ ನಾವು ರುಬ್ಕೊಬೇಕು. ಮತ್ತು ಇನ್ನೊಂದು ಮಸಾಲ ಕೂಡ ಬೇಕು, ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಹಾಗೆ ಒಂದು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಲೈಕ್ ಇದು ಆಲ್ಮೋಸ್ಟ್ ಬ್ಯಾಚುಲರ್ಸ್ಗೆ ಯೂಸ್ ಆಗುತ್ತೆ, ಬಿಕಾಸ್ ಎಲ್ಲ ನಾವು ಕಡಿಮೆನೇ ಹಾಕ್ತಿರೋದು ಇಂಗ್ರೀಡಿಯೆಂಟ್ನ. ಹಿಂಗೆ ಲೈಕ್ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ಬಾಣಲಿಗೆ. ಎಣ್ಣೆ ಹಾಕ್ಕೊಂಡು ಫಸ್ಟ್ ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ನಾವು ಅದನ್ನು ಹಾಕ್ಕೊತಿದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು, ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ. ಇದೆಲ್ಲ ಕ್ಲೀನಾಗಿ ಬಾಡಾದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಎಡ್ಜಸಲ್ಲಿ, ಅವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ, ಬಿಕಾಸ್ ನಾವು ಇರೋದಿಬ್ಬರೇ. ಸೊ ಇನ್ನಿಬ್ಬರು ಮಕ್ಕಳು ಅಂದ್ಬಿಟ್ಟು ನಾನು 3/4 kgನೇ ತೊಗೊಂಡಿರೋದು. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಜೊತೆ ಸ್ವಲ್ಪ ಬಾಡೋಕ್ಕೆ ಅಂದ್ಬಿಟ್ಟು ಬಿಡೋಣ. ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟ್ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ನೋಡಿಬಿಟ್ಟು. ಅದಕ್ಕೆ ಇವಾಗ ಸದ್ಯಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿರೋದು. ಇದ್ರ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಹಸಿ ವಾಸನೆ ಏನಿರುತ್ತೆ ಚಿಕನ್ದು ಅದು ಬರಬಾರ್ದು ಅಂದ್ಬಿಟ್ಟು. ಇದನ್ನು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಹೀಗೆ ಬಾಡ್ತಿರಲಿ ಸ್ವಲ್ಪ ಚಿಕನ್. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರ್ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಟೈಮ್ ಆ್ಯಡ್ ಮಾಡಿಬಿಟ್ಟು ಟ್ರೈ ಮಾಡಿ, ಲೈಕ್ ಗೊತ್ತಾಗುತ್ತೆ ನಿಮಗೇನೆ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು. ಇವಾಗ ಇನ್ನೊಂದು ಜಾರಲ್ಲಿ ಸ್ವಲ್ಪ ಕಾಯಿ, ಅದ್ರ ಜೊತೆಗೆ ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ತಿದ್ದೀವಿ. ಗೋಡಂಬಿ ನಿಮ್ಮದು ಎಕ್ಸೆಪ್ಷನ್, ಅದು ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಅದು ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಚಿಕನ್ ಎಲ್ಲ ಬಾಡ್ಬಿಟ್ಟು. ಇವಾಗ ನಾನು ಚಿಲ್ಲಿ ಪೌಡರ್ನ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇದ್ರ ಜೊತೆಲಿ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ, ಬಿಕಾಸ್ ಎಲ್ಲ ಸರಿ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು, ಉಪ್ಪು ಖಾರ ಎಲ್ಲ. ಇದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿದೆ, ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಲಿಕ್ವಿಡ್ ಫಾರ್ಮ್ಗೆ ಆಗಿಬಿಡುತ್ತೆ ಫುಲ್. ಬಟ್ ನಾನು ಇವಾಗ ಸದ್ಯಕ್ಕೆ ಆ್ಯಡ್ ಮಾಡಲ್ಲ, ಎಂಡಲ್ಲಿ ಆ್ಯಡ್ ಮಾಡ್ಕೊತೀನಿ. ಇದು ಕ್ಲೀನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಸೊ ಇವಾಗ ಲೈಕ್ ಕಾಯ್ದು ಏನು ರುಬ್ಕೊಂಡಿದ್ದೆ ಆ ಕಾಯಿ ಹಾಲನ್ನ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ನಾನು ಲಿಕ್ವಿಡ್ ಫಾರ್ಮಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂದ್ಬಿಟ್ಟು ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಆಲ್ಮೋಸ್ಟ್ 90% ಆಗಿದೆ, ಇನ್ನೆರಡೇ ಸ್ಟೆಪ್ಸ್ ಬಾಕಿ ಇರೋದು. ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಇನ್ನು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟಿಗೆ.
ಸೊ ಇವಾಗ ನೋಡ್ತಿರ್ಬೋದು ನಾನು ಟೇಸ್ಟ್ ಮಾಡ್ತಿದ್ದೀನಿ, ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಈಸಿ ರೆಸಿಪಿ.